ಎಲ್ರಿಗೂ ನಮಸ್ಕಾರ. ಯಾರ್ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತಿನ ವಿಡಿಯೋ ಬಂದು ನಾನು ಹಿಂದಿನ ವಿಡಿಯೋದಲ್ಲಿ ವಾಸ್ತುಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಮನೆಯಲ್ಲಿ ವಾಸ್ತು ಇಲ್ದಲೇ ಇದ್ದಾಗ ವಾಸ್ತು ರೂಪದಲ್ಲಿ ಯಾವುದಾದ್ರೂ ಒಂದು ವಸ್ತುಗಳನ್ನ ಇಟ್ಟಾಗ ಅಲ್ಲಿ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ, ನಕಾರಾತ್ಮಕ ಶಕ್ತಿ ಹೊರಗಡೆ ಹೋಗುತ್ತೆ. ಹಾಗಾಗಿ ಆ ಮನೆಯಲ್ಲಿ ನೆಗೆಟಿವ್ ಇದ್ದರೆ ದೂರ ಹೋಗಿ ಅಲ್ಲಿ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಅಂಥದ್ದು ಏನಾದರೂ ಒಂದು ವಸ್ತುಗಳಿದ್ದರೆ ಮನೆಯಲ್ಲಿ ಇಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಅದು ಯಾವ ವಸ್ತು ಇಡ್ಬೋದು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಇದು ಕ್ರಿಸ್ಟಲ್ ಟ್ರೀ. ಈ ಕ್ರಿಸ್ಟಲ್ ಟ್ರೀನ ಮನೆಯಲ್ಲಿ ಇಡೋದ್ರಿಂದ ನಿಮಗೆ ಎಲ್ಲ ರೀತಿಯ ಸಮಸ್ಯೆ ನಿವಾರಣೆ ಆಗುತ್ತೆ. ಯಾಕೆ ಅಂತಂದರೆ ಈ ಒಂದು ಕ್ರಿಸ್ಟಲ್ ಟ್ರೀಯಲ್ಲಿ ನೋಡ್ಬೋದು ಎಲ್ಲ ರೀತಿಯ ಕ್ರಿಸ್ಟಲ್ ಕಲರ್ಸು ಇದೆ. ಎಲ್ಲ ರೀತಿಯ ಕ್ರಿಸ್ಟಲ್ ಕಲರ್ಸ್ ಇರೋದ್ರಿಂದ ಒಂದೊಂದು ಕ್ರಿಸ್ಟಲ್ ಬೀಡ್ಸೂ ಕೂಡ ಒಂದೊಂದು ಸಮಸ್ಯೆನ ನಿವಾರಣೆ ಮಾಡ್ತಾ ಹೋಗುತ್ತೆ. ಹಾಗಾಗಿ ಇಲ್ಲಿ ಎಲ್ಲ ಕ್ರಿಸ್ಟಲ್ಲು ಇರೋದ್ರಿಂದ ನಿಮಗೆ ಧನಾಕರ್ಷಣೆ ಆಗಿರ್ಬೋದು, ಸಂಬಂಧದಲ್ಲಾಗಿರ್ಬೋದು, ಮತ್ತು ದೃಷ್ಟಿದೋಷ ಆಗಿರ್ಬೋದು, ಇವೆಲ್ಲ ದೋಷ ಕೂಡ ನಿವಾರಣೆ ಮಾಡುತ್ತೆ ಈ ಒಂದು ಕ್ರಿಸ್ಟಲ್ ಟ್ರೀ. ಹಾಗಾಗಿ ಈ ಒಂದು ಕ್ರಿಸ್ಟಲ್ ಟ್ರೀನ ಮನೆಯಲ್ಲಿ ತಂದಿಡೋದ್ರಿಂದ ನಿಮ್ಮ ಮನೆಯಲ್ಲಿರೋಂಥ ಎಲ್ಲ ಸಮಸ್ಯೆ ನಿವಾರಣೆ ಆಗುತ್ತೆ, ಅಲ್ಲಿ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಇದು ಎಲ್ಲ ಶಾಪ್ಗಳಲ್ಲೂ ಸಿಗುತ್ತೆ, ತಂದು ಮನೆಯಲ್ಲಿಡಿ. ನಂತರದಲ್ಲಿ ನೋಡಿ, ಇದು ಮನಿ ಟ್ರೀ ಅಂತ ಹೇಳ್ತೀವಿ. ಇದು ಮನಿ ಟ್ರೀ ಶಾಪಲ್ಲೇ ಸಿಗುತ್ತೆ, ತಂದಿಟ್ಕೊಳ್ಳಿ. ಈ ಒಂದು ಮನಿ ಟ್ರೀನ ಮನೆಯಲ್ಲಿ ಇಡೋದ್ರಿಂದ ಧನಾಕರ್ಷಣೆ ಆಗುತ್ತೆ. ನಂತರ ಇದು ಒಂದು ಟ್ರೀ ಆಗಿರೋದ್ರಿಂದ ಮನೆಯಲ್ಲಿ ಸಮೃದ್ಧಿಯನ್ನು ಕೊಡುತ್ತೆ. ಹಾಗಾಗಿ ಈ ಒಂದು ಟ್ರೀನ ಮನೆಯಲ್ಲಿ ತಂದಿಡೋದ್ರಿಂದ ನಿಮಗೆ ಧನಾಕರ್ಷಣೆಯನ್ನು ಆಗುತ್ತೆ. ನಂತರದಲ್ಲಿ ಹಿಂದಿನ ಕಾಲದಲ್ಲಿ ಮನೆಯಲ್ಲಿ ಹಸುಗಳು ಎತ್ತುಗಳನ್ನ ಸಾಕ್ತಾಯಿತ್ತು. ಅದು ನಿಜವಾದ ಹಸುಗಳನ್ನ ಸಾಕ್ತಾಯಿತ್ತು. ಆವಾಗ ಮನೆಯಲ್ಲಿ ಲಕ್ಷ್ಮೀ ರೂಪ ಅಂತ ಹೇಳೋರು ಎತ್ತುಗಳನ್ನಾಗಲಿ ಹಸುಗಳನ್ನಾಗಲಿ ಮನೆಯಲ್ಲಿ ದೇವರು ಅಂತ ಅವನ್ನ ಪೂಜೆ ಮಾಡೋರು. ಹಾಗಾಗಿ ಇವತ್ತಿನ ಕಾಲದಲ್ಲಿ ಅದೆಲ್ಲ ನಶಿಸಿ ಹೋಗ್ತಾ ಇದೆ. ಹಾಗಾಗಿ ಅದೇ ರೂಪದಲ್ಲಿ ನಾವು ವಸ್ತುಗಳನ್ನ ತಂದಿಟ್ಟಾಗ ಮನೆಯಲ್ಲಿ ಅದೇ ರೀತಿಯ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ನೋಡ್ಬೋದು, ಇದು ಎತ್ತಿನ ಗಾಡಿ, 2 ಎತ್ತು. ಇದು ಶಾಪಲ್ಲೇ ಸಿಗುತ್ತೆ. ಇದನ್ನು ಕೂಡ ಇಡೋದ್ರಿಂದ ಮನೆಯಲ್ಲಿ ಲಕ್ಷ್ಮಿ ಆಕರ್ಷಣೆ ಆಗ್ತಲೇ ಮನೆಯಲ್ಲಿ ಸಮೃದ್ಧಿ ನೆಲೆಸುತ್ತೆ ಅನ್ನೋದು ಒಂದು ನಂಬಿಕೆ ಇದೆ. ಮನೆಯಲ್ಲಿ ಈ ಒಂದು ಎತ್ತುಗಳು ಲಕ್ಷ್ಮಿಯ ರೂಪದಲ್ಲಿ ಇರುತ್ತೆ. ಹಾಗಾಗಿ ಮನೆಯಲ್ಲಿ ಎಲ್ಲ ರೀತಿಯ ಪಾಸಿಟಿವ್ ಎನರ್ಜಿ ನಮಗೆ ಸಿಗುತ್ತೆ. ನಂತರದಲ್ಲಿ ಬಂಗಾರದ ಜಿಂಕೆನೂ ಕೂಡ ಮನೆಯಲ್ಲಿ ಇಡ್ಬೋದು. ಬಂಗಾರದ ಜಿಂಕೆಯನ್ನು ಇಡೋದ್ರಿಂದನೂ ಕೂಡ ಮನೆಯಲ್ಲಿ ಬಹಳಷ್ಟು ಒಳ್ಳೆಯದಾಗುತ್ತೆ. ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಈ ಎಲ್ಲ ವಸ್ತುಗಳನ್ನು ಶಾಪಲ್ಲೇ ಸಿಗುತ್ತೆ. ತಂದು ಮನೆಯಲ್ಲಿ, ಯಾರ ಮನೆಯಲ್ಲಿ ವಾಸ್ತು ದೋಷ ಇರುತ್ತೆ ಇವನ್ನೆಲ್ಲ ತಂದು ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ಅಲ್ಲಿ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಪ್ರತಿದಿನ ಆ ಮನೆಯೆಲ್ಲ ತಂದು ಇಡೋದ್ರಿಂದ ಆ ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗಿ ನೆಗೆಟಿವ್ ಎಲ್ಲ ದೂರ ಹೋಗಿ ಆ ಮನೆಯಲ್ಲಿ ವಾಸ್ತು